ಸರ್, ಈಗ ಮತ್ತೊಂದು ಧರ್ಮಸ್ಥಳದ ಕೇಸಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬಂದಿರುವಂಥದ್ದು. ನಮ್ಮ ಹೆಸರು ಯಾಕೆ ಕೇಳಬಾರ್ದು? ಅಂದರೆ ಒಂದಷ್ಟು ಕಮ್ಯುನಿಸ್ಟ್ ಬಾಲನ್ ಲಾಯರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಒಂದಷ್ಟು ಏನು ಭಾಗಿಯಾಗಿದ್ದಾರೆ? ಆರೋಪಗಳಲ್ಲಿ ಅಂತ ಹೇಳ್ಬಿಟ್ಟು. ಏನು ಭಾಗ್ಯ ಈ ಸುಜಾತ ಭಟ್ ಕೇಸ್ ಆಗಿರ್ಬೋದು, ಜೊತೆಗೆ ತಿಮರೋಡಿ ಜೊತೆ ನೀವು ಮಾತನಾಡೋದಾಗಿರ್ಬೋದು ಈ ವಿಚಾರವಾಗಿ. ಸೊ ಏನು ಹೇಳ್ತೀರಿ? ಈ ಥರದ್ದೊಂದು ಪ್ರಚಾರ ಆಗ್ತಿದೆ, ಏನು ಹೇಳ್ತೀರಿ? ತಿಮ್ಮರೋಡಿ ಹತ್ರ ನಾನು ಮಾತಾಡಿಲ್ಲ. ಇನ್ನೊಬ್ರು ಯಾರು ಸಬ್ ಇನ್ಸ್ಪೆಕ್ಟ್ರು, ಅವ್ರ ಹತ್ರ ಮಾತಾಡಿಲ್ಲ. ಅವ್ರ ಹೆಸರು ನೀವೆಲ್ಲ ಹೇಳಿ ನನಗೆ ಗೊತ್ತಿದೆ. ಅವರಿಬ್ಬರಿಗೂ ನನ್ನ ಹೆಸರು ಗೊತ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಹೆಸರು ಹೇಳಲೇ ಇಲ್ಲ ನಿಮ್ಮ ಹತ್ರ. ಸಬ್ ಇನ್ಸ್ಪೆಕ್ಟ್ರ್ ಯಾರು? ನೀವೇ ಹೇಳಿದ್ರಲ್ಲ ಈಗ. ಅದು ಸರಿ, ಅವ್ರ ಹೆಸರು ನೀವು ಹೇಳಿ ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವರು ನನ್ನ ಹತ್ರ ಮಾತಾಡಿಲ್ಲ. ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಅವರಿಬ್ಬರು ಬಿ ಜೆ ಪಿನವರು, ಅವರಿಬ್ಬರು RSSನವರು. ಅವರು ದೇವರು ನಂಬಿಕೆ ಇರೋರು. ನಾನು ಬಿ ಜೆ ಪಿನೂ ಇಲ್ಲ, RSSನೂ ಇಲ್ಲ, ನನಗೆ ದೇವ್ರ ನಂಬಿಕೆನೂ ಇಲ್ಲ. ನಾನು ಯಾವ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ನನಗೂ ಅವ್ರಿಗೆ ಹೆಂಗೆ ಸಂಬಂಧ ಹೇಳ್ತೀರ ನೀವು? ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಅವ್ರು ನೋಡೇ ಇಲ್ಲ ಪರ್ಸ್ನಲ್ಲಾಗಿ. ಈಗ ಇತ್ತೀಚೆಗೆ ಈ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ. ಅವ್ರು ಯಾರು, ಏನು, ಅವ್ರ ಕತೆ ಏನೂ ಗೊತ್ತಿಲ್ಲ ನನಗೆ. ಅವ್ರಿಗೂ ನನಗೇನು ಸಂಬಂಧ? ಗೊತ್ತಿಲ್ಲ ಸರ್, ನೀವೇ ಹೇಳಬೇಕು. ನನಗೇನು ಸಂಬಂಧ? ಸುಮ್ಮನೆ ಸುಳ್ಳು ಹೇಳ್ತಾರೆ. ನನಗೂ ಅವ್ರಿಗೆ ಏನೂ ಸಂಬಂಧ ಇಲ್ಲ. ಅದರಲ್ಲಿ ನಕ್ಸಲೈಟ್ ಸರೆಂಡರ್ ಆದ್ರಲ್ಲ, ಆ ಟೀಮಲ್ಲಿ ನಾನು ಒಬ್ಬ ಅಂತಾರೆ. ಆ ಕಮಿಟಿನಲ್ಲಿ ನಾನಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. KJಯಲ್ಲಿ DJಯಲ್ಲಿ ಕೇಸಲ್ಲಿ ಇದುವರೆಗೆ ನಾನು ವಕಾಲತೆ ಹಾಕಿಲ್ಲ. ಬಟ್ ಕೇಸ್ ಬಂದರೆ ತಗೊಳ್ತೀನಿ. ಇದುವರೆಗೆ ಯಾರೂ ಬಂದಿಲ್ಲ, ಕೇಸು ಕೊಟ್ಟಿಲ್ಲ. ಸುಮ್ಮನೆ ಹೇಳ್ತಾರೆ ನಾನು ಅದರಲ್ಲಿ ಲಾಯರ್ ಅಂದು. ಇನ್ನೊಂದು ಅವ್ರು ಹೇಳೋದು UAPA ಆ್ಯಕ್ಟನ್ನು ವಿರೋಧ ಮಾಡ್ತೀನಿ. ಹೌದು, ಅದ್ರ ಬಗ್ಗೆ ಸುಮಾರು ಸೆಮಿನಾರ್ ಮಾಡಿದ್ದೀನಿ, ಅದ್ರ ಬಗ್ಗೆ ವಾದ ಮಾಡಿದ್ದೀನಿ, ಸುಮಾರು ಸ್ಪೀಚ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಓದಿದ್ದೀನಿ. ಅದು ಮಾನವ ಹಕ್ಕುಗಳಿಗೆ ವಿರೋಧವಾಗಿದೆ ಅಷ್ಟೇ. ಲೆಫ್ಟಿಸ್ಟು ಕಮ್ಯುನಿಸ್ಟು ಅಂದರೆ ನಾನು ಕಾರ್ಮಿಕರಿಗೆ ಅವ್ರ ಕೂಲಿ, ಬೋನಸ್ಸು, ಬೆಟರ್ ವರ್ಕಿಂಗ್ ಕಂಡೀಷನ್, ಲಿವಿಂಗ್ ಕಂಡೀಷನ್ಗೋಸ್ಕರ ಹೋರಾಟ ಮಾಡ್ತೀನಿ. ಸ್ಟ್ರೈಕ್ ಆಯಿತು, ನಾನೇ ಲಾಯರು ಅವರಿಗೆ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ ಸುಮಾರು ಜನಕ್ಕೆ 7-8 ಲಕ್ಷ ರೂಪಾಯಿ ಅವರು ಮ್ಯಾನೇಜ್ಮೆಂಟಿಂದ ದುಡ್ಡು ಕೊಡಿಸಿದ್ದೀನಿ. ಅದರಲ್ಲಿ ಸುಮಾರು ಜನ ಬೇರೆ ಬೇರೆ TVಗಳಲ್ಲಿ ಕೆಲಸ ಮಾಡ್ತಾರೆ. ಯಾರಾಗಲೂ ಕೇಳಿ ಅವ್ರ ಹತ್ರ 1 ರೂಪಾಯಿ ತೊಗೊಂಡು ನಂದು 7-8 ಲಕ್ಷ ರೂಪಾಯಿ ಬಂತು. ಸರ್ ನಿಮ್ಗೆ ಎಷ್ಟು ಕೊಡ್ಬೇಕು? ನೀವು ಏನೂ ಕೊಡಬೇಡ, ತಗೊಂಡು ಹೋಗಿ ಅಂತ ಹೇಳಿದ್ದೀನಿ. ಈಗ ರೇಸ್ ಕೋರ್ಸ್ನಲ್ಲಿ ನಾವು ಸಂಘಟನೆ ಮಾಡೋಕ್ಕೆ ಮೊದಲು ರಿಟೈರ್ ಆದರೆ 35,000 ಆಯಿತು. ಈಗ ರಿಟೈರ್ ಆದರೆ ಗ್ರ್ಯಾಚ್ಯುಟಿನೇ 5 lakhs ಬರುತ್ತೆ. PF ಒಂದು 3-4 ಲಕ್ಷ ಬರುತ್ತೆ. ಸೊ ನಾನು ಸಂಘಟನೆ ಮಾಡೋಕ್ಕೆ ಮೊದಲು ಇದು ಇಲ್ಲವೇ ಇಲ್ಲ. DA ಇರಲಿಲ್ಲ. ಅದೇ ಥರ BWSSB, ಪೌರ ಕಾರ್ಮಿಕರು, HAL ಕಾಂಟ್ರಾಕ್ಟ್ ಲೇಬರು, ಅಮ್ಮಾಳರು, ಬಂಡೆ ಹೊಡೆಯೋರು, ಕಟ್ಟಡ ಕಟ್ಟೋರು ಎಲ್ಲ ವರ್ಕ್ ಮಾಡಿದ್ದೀನಿ. ಅದು ನನ್ನ ಏನು ಐ ಫೀಲ್ ದಟ್ ಈಸ್ ದಿ ಲೈಫ್. ಆ ಥರ ಕೆಲಸ ಮಾಡಿದರೆ ಅದು ಲೈಫು, ಇಲ್ಲ ಅಂದರೆ ಅದು ಲೈಫೇ ಸರಿಯಲ್ಲ ಅಂದು. ಅದಕ್ಕೆ ಇದಕ್ಕೇನು ಸಂಬಂಧ? ತಪ್ಪೇನು ನಾನು ಮಾಡೋದ್ರಲ್ಲಿ? ತಪ್ಪೇನಿದೆ? ನೀವು ಮಾಡೋದೇನು ತಪ್ಪಿಲ್ಲ, ಬಟ್ ನೀವು ಲೆಫ್ಟಿಸ್ಟು ಮತ್ತು ದೇವರು ಅದನ್ನೆಲ್ಲ ನಂಬೋದಿಲ್ಲ. ಅದಕ್ಕೆ ಧರ್ಮಸ್ಥಳ ವಿರುದ್ಧ ನೀವಿದ್ದೀರಾ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಅಂತ ಮಾತುಗಳು ಕೇಳಿ ಬರ್ತಿದೆ ಸರ್. ಕೊಲೆ ಆಗಿರೋದು ಧರ್ಮಸ್ಥಳ. ನಾನು ಏನಂದು ಹೇಳ್ಬೇಕಾ? ಪಾಕಿಸ್ತಾನ ಅಂತ ಹೇಳ್ಬೇಕಾ? ಇದು ಕನ್ನಿಂಗ್ಹ್ಯಾಮ್ ರೋಡು. ಇಲ್ಲಿ ಒಂದು ಅಪಘಾತ ಆದರೆ ಏನು ಹೇಳಬೇಕು? ಕನ್ನಿಂಗ್ಹ್ಯಾಮ್ ರೋಡಲ್ಲಿ ಅಪಘಾತ ಆಗಿದೆ ಎಂದು. ಧರ್ಮಸ್ಥಳ ಅನ್ನೋದು ಒಂದು ಭೂಮಿ, ಅದು ಭಾರತದ ಭೂಮಿ. ಅದು ಅಲ್ಲಿ ಕೊಲೆ ಆದರೆ ಏನಂದು ಹೇಳ್ಬೇಕು? ಧರ್ಮಸ್ಥಳ ದೇವ್ರು ಇಲ್ಲ. ಪರ್ಸ್ನಲ್ ಆಗಿ ಮಾತಾಡಿದರೆ ದೇವ್ರು ಇಲ್ಲ ಅಂತೀನಿ. ನೀವು ಹೋಗ್ಬೇಡ, ಅಲ್ಲಿ ದೇವರೇ ಇಲ್ಲ ಅಂತ ಮಾತಾಡಿದ್ದೀನ? ಸರ್, ನೀವು ದೇವ್ರು ಇಲ್ಲ ಅಂತ ಹೇಳ್ತೀರಾ, ಬಟ್ ನೀವು ದೇವರು ಆರಾಧಕರು, ನಿಮ್ಮ ಕ್ಲೈಂಟ್ಸ್ ಇರ್ತಾರೆ, ಅವ್ರದ್ದೆಲ್ಲ ನೀವು ತಗೊಳ್ತೀರಲ್ವ ಸರ್ ವಾದ ಮಾಡೋದಕ್ಕೆ? ಹೇಗೆ ಅಂತ. ನಾನು ಪರ್ಸ್ನಲಿ ಐ ಆಮ್ ಎ ಎಥಿಸ್ಟ್. ಅಲ್ಲ ಸರ್, ನೀವು ಲೆಫ್ಟಿಸ್ಟ್ ಅಂತ ಹೇಳಿದ್ರಿ, ಎಥಿಸ್ಟ್ ಅಂತ ಹೇಳಿದ್ರಿ. ನಿಮ್ಮ ಕ್ಲೈಂಟ್ಸ್ ಎಲ್ಲ ಈಗ ಪವಿತ್ರ ಗೌಡನೇ ತಗೊಳ್ಳಿ, ಯಾವಾಗಲೂ ದೇವಸ್ಥಾನಕ್ಕೆ ಸುತ್ತ ಅದು ಅದಕ್ಕೂ ನನಗೇನು ಸಂಬಂಧ ಇದೆ? ಅದು ಅವ್ರಿಷ್ಟ. ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ತೊಯಿಸ್ಕೋತೀರಲ್ಲ ಸರ್ ನೀವು. ಐಡಿಯಾಲಜಿ ಇಲ್ಲಮ್ಮ, ಅದು ಕೇಸ್ಗೆ ಸಂಬಂಧ. ಅವ್ರಿಗೆ ನನಗೇನು ಪರ್ಸ್ನಲ್ ಸಂಬಂಧ ಏನಿದೆ? ಕೇಸು ಅಷ್ಟೇ. ಕೇಸು ಮನಸ್ಸು ದಿನಸು. ಕೇಸ್ ಬಂದರೆ ಕಾಸು. ಅಂದರೆ ಕಕ್ಷಿಗಾರಿಕೆ ಆಗಬಾರ್ದು, ಲಾಸು. ಆಯಿತಾ? ಯಾರಿಗೂ ಕೊಡಬಾರ್ದು ಡೋಸು. ಕೇಸ್ ಬಂದರೆ ಗೆಲ್ಲಬೇಕಷ್ಟೇ. ಹಾನೆಸ್ಟಾಗಿ ಕೇಸ್ ನಡೆಸಬೇಕು.
ಅದಕ್ಕೂ ಐಡಿಯಾಲಜಿಗೆ ನಾವು ಬಿ ಜೆ ಪಿ ಎಂ ಪಿಗಳದ್ದು ಕೇಸ್ ನಡೆಸಿದ್ದೀನಿ, ಬಿ ಜೆ ಪಿ ಕಾರ್ಪೊರೇಟ್ರದ್ದು ಕೇಸ್ ನಡೆಸಿದ್ದೀನಿ, ಎಮ್ ಎಲ್ ಎದು ಕೇಸ್ ನಡೆಸಿದ್ದೀನಿ. ಅದು ಕೇಸ್ ಬೇರೆ, ಅದು ಬೇರೆ. ಬಟ್ ನಮ್ಗೆ ಯಾವ್ದು ಇಷ್ಟ ಇಲ್ವೋ ಅದು ನಾವು ತಗೊಳ್ಳಲ್ಲ. ಥ್ಯಾಂಕ್ ಯು ಸರ್. ಪವಿತ್ರ ಗೌಡ ಅವ್ರ ಪರ ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಇಷ್ಟಪಡಲ್ಲ. ಶಿ ಈಸ್ ಇನ್ನೋಸೆಂಟ್, ಶಿ ವಿಲ್ ಕಮ್ ಕ್ಲೀನ್. ನೋಡಿದ್ರಲ್ಲ, ಇದಿಷ್ಟು ಸೀನಿಯರ್ ಲಾಯರ್ ಬಾಲನ್ ಅವರ ಮಾತು. ಪವಿತ್ರ ಗೌಡ ಅವರನ್ನ ಆದಷ್ಟು ಬೇಗ ಹೊರಗಡೆ ತಗೊಂಡು ಬರ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ನೋಡೋಣ ಅದೆಷ್ಟು ದಿನಕ್ಕೆ ನಿಜ ಆಗುತ್ತೆ ಅಂತ ಅನ್ನೋದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.